ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಈ ವಿಡಿಯೋನಲ್ಲಿ ನಾವು ತಿಳಿಸಿಕ್ಕೆ ಹೊರಟಿರುವಂಥದ್ದು ಏನು ಅಂತಂದ್ರೆ, ನೀವು NRI ಆಗಿ ಕರ್ನಾಟಕಕ್ಕೆ ಅಥವಾ ಇಂಡಿಯಾಗೆ ಬಂದಾಗ ವೇರ್ ಟು ಶಾಪ್ ಫಾರ್ ಅಥೆಂಟಿಕ್ ಕರ್ನಾಟಕ ಸೋವೆನಿರ್ಸ್. ಹೊರದೇಶದಲ್ಲಿರುವಂತಹ ನಿಮ್ಮ ಸ್ನೇಹಿತರಿಗೆ ನೀವು ವಾಪಸ್ ಹೋದಾಗ ಬೆಸ್ಟ್ ಗಿಫ್ಟ್ಗಳನ್ನ ಏನೆಲ್ಲ ತಗೊಂಡು ಹೋಗಬಹುದು ಇಲ್ಲಿಂದ. ಮೊದಲನೇದಾಗಿ ಮೈಸೂರು ಸಿಲ್ಕ್ ಸ್ಯಾರಿಗಳು. ಇನ್ ಕೇಸ್ ಅಲ್ಲಿರುವಂತಹ ಸ್ನೇಹಿತರು ಏನಾದರೂ ಸೀರೆಗಳನ್ನ ಉಡ್ತಾರೆ ಅಥವಾ ಇಷ್ಟಪಡ್ತಾರೆ ಅಂತ ಅಂದ್ರೆ, ಮೈಸೂರು ಸಿಲ್ಕ್ ಸೀರೆಗಳೇನಿರುತ್ತೆ ಇದನ್ನ ನೀವು ತಗೊಳ್ಬಹುದು. ಅದು ಪ್ಯೂರಿಟಿ ಇರುತ್ತೆ ಅಂಡ್ ರಿಚ್ ಕಲರ್ಸ್ ಇರುತ್ತೆ. ಝರಿ ವರ್ಕ್ ಅಂತ ಏನು ಹೇಳ್ತೀವಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀವು ಮಾಡಬಹುದು. ಇದನ್ನು ಎಲ್ಲಿ ನೀವು ಪರ್ಚೇಸ್ ಮಾಡಬಹುದು ಅಂದರೆ, ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಔಟ್ಲೆಟ್ಸ್, ಅದು ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿದೆ. ಆ್ಯಂಡ್ ಕಾವೇರಿ ಎಂಪೋರಿಯಮ್ಸ್ ಏನಿದೆ, ಗೌರ್ಮೆಂಟ್ ರನ್ ಕಾವೇರಿ ಎಂಪೋರಿಯಮ್ಸ್, ಇಲ್ಲಿಂದ ನೀವು ತೊಗೊಳ್ಬಹುದು. ಇದನ್ನು ತೊಗೊಳ್ಬೇಕಾದ್ರೆ ಜಸ್ಟ್ ಚೆಕ್ ಫಾರ್ ಸಿಲ್ಕ್ ಮಾರ್ಕ್. ಈ ಒಂದು ಸಿಲ್ಕ್ ಮಾರ್ಕ್ ನಾವು ಹುಡುಕಿದ್ರೆ ಅದನ್ನು ನೋಡಿದ್ರೆ ಇಟ್ ವಿಲ್ ಎನ್ಶೋರ್ ದ ಜೆನ್ಯೂನಿಟಿ ಆಫ್ ದಿ ಪ್ರಾಡಕ್ಟ್. ಇದು ಒಂದು. ಎರಡನೇದಾಗಿ ಸ್ಯಾಂಡಲ್ವುಡ್ ಪ್ರಾಡಕ್ಟ್ಸ್. ಅಫ್ಕೋರ್ಸ್ ಕರ್ನಾಟಕ, ನಮ್ಮ ಕನ್ನಡ ನಾಡು ಯಾವಾಗಲೂ ಕೂಡ ಸ್ಯಾಂಡಲ್ವುಡ್ಗೆ, ಶ್ರೀಗಂಧಕ್ಕೆ ತುಂಬ ಹೆಸರುವಾಸಿ ಆ್ಯಂಡ್ ಅದು ಇಲ್ಲಿ ಫೇಮಸ್ ಕೂಡ. ಸೊ ಅದಕ್ಕೆ ನೀವು ಇಲ್ಲಿ ಬಂದಾಗ ಪರ್ಚೇಸ್ ಮಾಡಬೇಕು ಅಂದರೆ ಸ್ಯಾಂಡಲ್ವುಡ್ಡಿನ ಪರ್ಫ್ಯೂಮ್ಸ್ನ, ಸೋಪ್ನ ಮತ್ತು ಹ್ಯಾಂಡಿಕ್ರಾಫ್ಟೆಡ್ ಐಟಮ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ ಎಂಪೋರಿಯಮಲ್ಲಿ ಸ್ಯಾಂಡಲ್ವುಡ್ ಹ್ಯಾಂಡಿಕ್ರಾಫ್ಟ್ಸ್ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಮೈಸೂರು ಅಥವಾ ಬೆಂಗಳೂರಿನ ಲೋಕಲ್ ಮಾರ್ಕೆಟಲ್ಲೂ ಕೂಡ ಸ್ಮಾಲ್ ಸ್ಯಾಂಡಲ್ವುಡ್ ಐಟಮ್ಸ್ಗಳು ಸಿಗುತ್ತೆ ನಿಮಗೆ. ಅದನ್ನು ಕೂಡ ನೀವು ತೊಗೊಳ್ಬಹುದು. ಅಗೇನ್ ಒಂದು ಟಿಪ್ ಏನು ಅಂತಂದರೆ, ಗವರ್ನಮೆಂಟ್ ಅಥರೈಸ್ಡ್ ಸ್ಟೋರ್ಸಿಗೆ ಹೋದರೆ ನಿಮಗೆ ಯು ಕ್ಯಾನ್ ಎನ್ಶೋರ್ ದಿ ಅಥೆಂಟಿಸಿಟಿ ಆಫ್ ದ ಪ್ರಾಡಕ್ಟ್ಸ್, ಎಸ್ಪೆಷಲಿ ಇನ್ ಸ್ಯಾಂಡಲ್ವುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇರೋದು. ಮೂರನೇದು ನಮ್ಮ ಚನ್ನಪಟ್ಟಣದ ಗೊಂಬೆಗಳು ಅಥವಾ ಟಾಯ್ಸ್. ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಚನ್ನಪಟ್ಟಣ ವಿಚ್ ಇಸ್ ನೋನ್ ಆಸ್ ಟಾಯ್ ಟೌನ್ ಆಫ್ ಕರ್ನಾಟಕ, ಇಲ್ಲಿಂದ ನೀವು ಒಳ್ಳೆ ಗೊಂಬೆಗಳನ್ನ ಪರ್ಚೇಸ್ ಮಾಡ್ಬೋದು. ಬೆಂಗಳೂರು ಮೈಸೂರು ಹೈವೇನಲ್ಲಿ ಬರುತ್ತೆ. ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕ್ರಾಫ್ಟ್ ಎಕ್ಸಿಬಿಷನ್ಸ್ ಕೂಡ ನಡೀತಾ ಇರುತ್ತೆ, ಅಲ್ಲಿ ನೀವು ತೊಗೊಳ್ಬಹುದು. ಇಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಪ್ರೆಸೆಂಟ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಚೆಕ್ ಫಾರ್ ನಾನ್ ಟಾಕ್ಸಿಕ್ ವೆಜಿಟೇಬಲ್ ಬೇಸ್ಡ್ ಪೇಂಟ್ಸ್. ಮಕ್ಕಳಿಗೆ ಕೊಡಬೇಕಾದ್ರೆ ಇದನ್ನು ನೀವು ಇಲ್ಲಿ ತೊಗೊಳ್ಬಹುದು ಚನ್ನಪಟ್ಟಣ ಟಾಯ್ಸ್ ಕಡೆಯಿಂದ. ಆ್ಯಂಡ್ ಅಫ್ಕೋರ್ಸ್ ನಾವು ಕರ್ನಾಟಕದವರು ತುಂಬ ನಮಗೆ ಹೆಚ್ಚು ಪ್ರೀತಿ ಇರೋದು ಕಾಫಿ ಮೇಲೆ. ಎಷ್ಟೋ ಜನ ಕಾಫಿನ ಇಷ್ಟಪಟ್ಟು ಕುಡಿತಾರೆ, ಬ್ಲ್ಯಾಕ್ ಕಾಫಿ ಕುಡಿತಾ ಇರ್ತೀರಾ, ಬಟ್ ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನೀವು ವಾಪಸ್ ಹೋಗ್ತಾ ಇರಬೇಕಾದ್ರೆ ಯು ಕ್ಯಾನ್ ಚೆಕ್ ಫಾರ್ ಬೆಸ್ಟ್ ಅಥೆಂಟಿಕ್ ಈದರ್ ಚಿಕ್ಕಮಗಳೂರು ಅಥವಾ ಕೂರ್ಗ್ ಕಾಫಿನ ನೀವು ತೊಗೊಳ್ಬಹುದು. ದಿ ಅರೋಮ್ಯಾಟಿಕ್ ರಿಚ್ ಫ್ಲೇವರ್ಫುಲ್ ಕಾಫಿ ಪೌಡರ್ನ ನೀವು ತೊಗೊಳ್ಬಹುದು. ಸೊ ಇನ್ ಕೇಸ್ ನೀವು ಚಿಕ್ಕಮಗಳೂರಿಗೆ ಅಥವಾ ಕೂರ್ಗ್ಗೆ, ಮಡಿಕೇರಿಗೆ ಏನಾದರೂ ಹೋದರೆ ಅಲ್ಲಿ ಲೋಕಲ್ ಕಾಫಿ ಎಸ್ಟೇಟ್ಸ್ ಅಥವಾ ಪ್ಲಾಂಟೇಶನ್ಸ್ ಹತ್ರನೇ ಅಂಗಡಿಗಳಿರುತ್ತೆ, ಅಲ್ಲಿಂದ ನೀವು ಯು ಕ್ಯಾನ್ ಪರ್ಚೇಸ್ ದಿ ಬೆಸ್ಟ್ ಕಾಫಿ ಪೌಡರ್. ಅದು ಬಿಟ್ಟು ನೀವು ಇಲ್ಲಿ ಬೆಂಗಳೂರಿಗೆ ಬಂದರೆ ಎಷ್ಟೋ ಕಡೆಗೆ ನಿಮಗೆ ಅಥೆಂಟಿಕ್ ಕಾಫಿ ಸ್ಟೋರ್ಗಳು ಇರುತ್ತೆ, ಅಲ್ಲಿಂದ ನೀವು ತೊಗೋಬಹುದು. ಕಾಫಿ ಡೇದೇನಿದೆ ಅದರದ್ದೇ ಸ್ಟೋರ್ಗಳಿದೆ. ನಮ್ಮ ಮನೇಲಿ ಪರ್ಸ್ನಲಿ 80% ಕಾಫಿ ಪುಡಿ, 20% ಚಿಕೋರಿ ಕಾಂಬಿನೇಷನ್ನ ನಾನು ತುಂಬ ಇಷ್ಟಪಟ್ಟು ಕುಡಿತೀನಿ. ಸೊ ಇದನ್ನು ಕೂಡ ನೀವು ಕಾಫಿ ಡೇನಲ್ಲಿ ಪರ್ಚೇಸ್ ಮಾಡಬಹುದು. ಅದು ಬಿಟ್ಟು ಪಾಂಡುರಂಗ ಕಾಫಿ, ಆ ಕಾಫಿ, ಈ ಕಾಫಿ ಎಷ್ಟೊಂದು ಸಿಗುತ್ತೆ ಬೆಂಗಳೂರಿನಲ್ಲಿ, ನೀವು ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಆ್ಯಂಡ್ ಒಂದು ಇಲ್ಲಿ ಟಿಪ್ ಏನು ಅಂತಂದರೆ, ಅವ್ರನ್ನ ಕೇಳಿ ಫ್ರೆಶ್ ಆಗಿದೆನಾ, ಇದು ಸಿಂಗಲ್ ಒರಿಜಿನ್ ಅಥವಾ ಮಿಕ್ಸ್ ಆಗಿದೆನಾ ಅನ್ನೋಂಥದ್ದು. ಜಸ್ಟ್ ಗೋ ಫಾರ್ ಸಿಂಗಲ್ ಒರಿಜಿನ್ ಬೀನ್ಸ್, ಅದು ಒಳ್ಳೆ ಕ್ವಾಲಿಟಿ ಕೊಡುತ್ತೆ ಅನ್ನೋಂಥದ್ದು. ಆ್ಯಂಡ್ ಐದನೇ ಒಂದು ವಸ್ತು ಏನು ಅಂತಂದರೆ, ನಾವು ಕರ್ನಾಟಕದಲ್ಲಿದ್ದು ಇದನ್ನು ತಿಂದಿದ್ದಿದ್ರೆ ಅಥವಾ ಇದನ್ನು ನಮ್ಮ ಹತ್ರ ಇದ್ದಿದ್ರೆ ನಾವು ತುಂಬ ಮಿಸ್ ಮಾಡ್ಕೊಂಡಾಗುತ್ತೆ. ಅದೇ ನಮ್ಮ ಧಾರವಾಡ ಪೇಡ. ಸೊ ದ ಪರ್ಫೆಕ್ಟ್ ಗಿಫ್ಟಿಂಗ್ ಏನು ಅಂತ ನನ್ನ ಕೇಳಿದ್ರೆ ನಾನು ಯಾವಾಗಲೂ ಹೇಳೋದು ಧಾರವಾಡ ಪೇಡ ಅಂತ. ಬಿಕಾಸ್ ದ ಮೋಸ್ಟ್ ಅಥೆಂಟಿಕ್ ಫ್ಲೇವರ್ ಇಸ್ ದೇರ್ ಇನ್ ಧಾರವಾಡ ಪೇಡ ಅಂತ ನಾನು ಹೇಳ್ತೀನಿ. ಆ ಕ್ಯಾರಮಲೈಸ್ ಸ್ವೀಟು, ಮೇಲ್ಗಡೆ ಸ್ವಲ್ಪ ಸಕ್ಕರೆ ಉದುರಿಸೋವಂಥದ್ದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ನಮಗದು ತುಂಬ ಇಷ್ಟ. ಆ್ಯಂಡ್ ಧಾರವಾಡ ಪೇಡನ ನೀವು ಅಥೆಂಟಿಕ್ ಲೊಕೇಶನಲ್ಲಿ, ಅದು ಮಿಶ್ರಾ ಪೇಡ ಇರ್ಬೋದು ಅಥವಾ ಬಿಗ್ ಮಿಶ್ರಾ ಇರ್ಬೋದು, ಈ ಥರದ್ದು ಎಷ್ಟೊಂದು ಅಂಗಡಿಗಳಿದೆ, ಅಲ್ಲಿಂದ ನೀವು ಅಥೆಂಟಿಕ್ ಧಾರವಾಡ ಪೇಡನ ಕೂಡ ನೀವು ಪರ್ಚೇಸ್ ಮಾಡಿ ಗಿಫ್ಟ್ ಕೊಡ್ಬೋದು. ಆರನೇ ಐಟಮ್ ಏನು ಅಂತಂದರೆ, ಉಡುಪಿಯ ವುಡನ್ ಹ್ಯಾಂಡಿಕ್ರಾಫ್ಟ್ಸ್. ಅದು ನಮ್ಮ ಐಡಲ್ಸ್ ಇರ್ಬೋದು ಅಥವಾ ಹೋಮ್ ಡೆಕೋರ್ಗೆ ಈ ಕರ್ನಾಟಕದ ಒಂದು ಕ್ರಾಫ್ಟ್ಮ್ಯಾನ್ಶಿಪ್ ಏನಿದೆ ಇದು ನಮಗೆ ತುಂಬ ಚೆನ್ನಾಗಿರುತ್ತೆ. ಉಡುಪಿಯ ಮಾರ್ಕೆಟಲ್ಲಿ ಅಥೆಂಟಿಕ್ ವುಡನ್ ಆರ್ಟಿಫ್ಯಾಕ್ಟ್ ಸಿಗುತ್ತೆ, ಇದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ ಎಂಪೋರಿಯಮ್ನಲ್ಲೂ ಕೂಡ ನಿಮಗೆ ಇದೇ ತರಹದ್ದು ಸಿಗುತ್ತೆ. ಯು ಕ್ಯಾನ್ ಟೇಕ್ ಉಡುಪಿ ವುಡನ್ ಹ್ಯಾಂಡಿಕ್ರಾಫ್ಟ್ಸ್, ಇದು ಕೂಡ ಗಿಫ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮೈಸೂರು ಸ್ಯಾರಿ ಅಂತಂದರೆ ನಮಗೆ ಬೇರೆ ಸ್ಯಾರಿಗಳಿಲ್ವಾ, ಸೀರೆಗಳಿಲ್ವಾ ಅನ್ನೋದನ್ನು ಕೇಳ್ಬೋದು. ಖಂಡಿತ ಇದೆ. ನೀವು ಕರ್ನಾಟಕಕ್ಕೆ ಬಂದಾಗ ಇಳಕಲ್ ಸೀರೆಗಳೇನಿರುತ್ತೆ ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಕೈಯಿಂದನೇ ಮಾಡಿರುವಂತಹ ಇಳಕಲ್ ಸೀರೆಗಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲರೂ ಹೇಳುವಂಥದ್ದು ಏನು ಅಂತಂದರೆ, ಇದರ ಬಾರ್ಡರ್ ತುಂಬ ಚೆನ್ನಾಗಿರುತ್ತೆ, ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ. ಇಳಕಲ್ಲಿನ ಮಾರ್ಕೆಟಲ್ಲಿ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕಡೆಗೆ ಇದು ಸಿಗುತ್ತೆ. ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಟೋರ್ಗಳಲ್ಲಿ
ಇಳಕಲ್ ಸೀರೆಗಳು, ಅಥೆಂಟಿಕ್ ಇಳಕಲ್ ಸೀರೆಗಳು ನಿಮಗೆ ಸಿಗುತ್ತೆ. ಇದನ್ನು ಕೂಡ ನೀವು ಮಾಡಬಹುದು. ಆ್ಯಂಡ್ ನಿಮ್ಮ ಒಂದು ಟ್ರೆಡಿಷ್ನಲ್ ಜ್ಯುವೆಲ್ರಿ ಏನಾದರೂ ಇತ್ತು ಅಂದರೆ ಅದಕ್ಕೆ ಇಳಕಲ್ ಸೀರೆಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಕೊನೆಯದಾಗಿ ನೀವು ವಾಪಸ್ ಹೋಗ್ತಾ ಈ ಐಟಮ್ಗಳನ್ನ ತೊಗೊಳ್ಬಹುದು ಅಂತ ಅಂದರೆ ಅದು ಕರ್ನಾಟಕದಲ್ಲಿ ಸಿಗುವಂತಹ ಸ್ಪೈಸಸ್. ಅದು ನಮ್ಮ ಮೆಣಸಿರಬಹುದು, ಏಲಕ್ಕಿ ಇರಬಹುದು, ಅರಿಶಿನ ಇರಬಹುದು, ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಎಲ್ಲ ಬೆಳೆದಿರೋಂತಹ ಅದ್ಭುತವಾದಂಥ ಈ ಒಂದು ಐಟಮ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂರ್ಗು ಅಥವಾ ಚಿಕ್ಕಮಗಳೂರು ಅಥವಾ ಸಕಲೇಶ್ಪುರ ಇಲ್ಲಿ ಬೆಳೆಯುವಂತಹದ್ದು ನಮಗೇನಾದರೂ ಸಿಕ್ತು ಸ್ಪೈಸಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರು ಮತ್ತು ಅಥವಾ ಟೈರ್ 2, ಟೈರ್ 3 ಸಿಟೀಸ್ ಏನೇನಿದೆ ಇದು ಎಲ್ಲ ಕಡೆಗೆ ಎಲ್ಲ ಸ್ಪೆಷಾಲಿಟಿ ಸ್ಟೋರ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ನಿಮಗೆ ಮೆಣಸಿರಬಹುದು ಅಥವಾ ಅರಿಶಿನ ಇರಬಹುದು ಅಥವಾ ಏಲಕ್ಕಿ ಇರಬಹುದು, ಎಲ್ಲ ಟಾಪ್ ಕ್ವಾಲಿಟಿದ್ದು ಸಿಗುತ್ತೆ. ಅದನ್ನು ನೀವು ತೊಗೊಳ್ಬಹುದು. ಒಂದು ಟಿಪ್ ಏನು ಅಂತ ಅಂದರೆ, ನೀವು ಇದನ್ನು ತೊಗೊಳ್ಬೇಕಾದ್ರೆ ಮೇಕ್ ಶೋರ್ ಅದನ್ನು ವ್ಯಾಕ್ಯೂಮ್ ಸೀಲ್ ಮಾಡಿಸ್ಕೊಂಡ್ರೆ ಇಲ್ ಬಿ ಈಸಿ ಫಾರ್ ಆರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೂಡ. ಇದಿಷ್ಟು ನಾವು ಹೇಳಿದ್ವಿ. ನಿಮಗೆ ಇಂಡಿಯಾಗೆ ಬಂದಾಗ ಏನು ಮರೀಲಾರ್ದಾಗ ತೊಗೊಳ್ತೀರಾ ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದೀಸ್ ವಿಡಿಯೋಸ್. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ.